ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರವನ್ನು ಯಾಕೆ ಕಲಿಬೇಕು ಅಂತ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನಿಮಗೆ ಗೊತ್ತಾಗುತ್ತೆ, ಕಾಲರ್ಸ್ ನೀವು ಕಾಲ್ ಮಾಡ್ತೀರಾ, ನೀವು ಹೇಳೋಕ್ಕೂ ಮುಂಚೆನೇ ನಿಮ್ಮ ಜಾತಕ ನೋಡಿ ಸೊ ಈ ಟೈಮಲ್ಲಿ ಇದೆ ಆಗುತ್ತೆ ಅಂತ ಅಷ್ಟು ಅಕ್ಯುರೇಟಾಗಿ ಹೇಳ್ತಾರೆ. ಸೊ ಇದೇ ಅಲ್ವಾ ನಮಗೆ ನಮ್ಮ ಲೈಫಲ್ಲೂ ಬೇಕಾಗಿರೋದು. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಂಡು ಅದನ್ನು ಮಾಡಬೇಕಾ ಮಾಡಬಾರ್ದು ಅನ್ನೋದು ಒಂದು ಕ್ಲಾರಿಟಿ ತಗೋಬೇಕು. ಹಾಗಾಗಿನೇ ಡಿಸೆಂಬರ್ 1ನೇ ತಾರೀಕು 110ನೇ ಬ್ಯಾಚಸ್ ಶುರು ಆಗ್ತದೆ. ಅದಕ್ಕಿಂತ ಮುಂಚೆ ನವೆಂಬರ್ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಕೂಡ ಇದೆ. ಸೊ ಕ್ಲಾಸಸ್ಗೆ ಅಟೆಂಡ್ ಮಾಡಿ ನೀವು ಜ್ಯೋತಿಷ್ಯವನ್ನು ಯಾಕೆ ಕಲಿಬೇಕು. ಸೊ ಇನ್ನೂ ನಿಮಗೆ ಸಾಕಷ್ಟು ಅನುಮಾನಗಳಿರುತ್ತೆ, ಇದರಲ್ಲಿ ಇದು ಕಲಿಬೋದಾ, ಇದು ಕಲಿಬಾರ್ದಾ, ಇದು ಗೊತ್ತಾಗುತ್ತಾ, ಇದು ಗೊತ್ತಾಗಲ್ವಾ ಅಂತ ಸಾಕಷ್ಟು ವಿಚಾರಗಳಿರುತ್ತೆ. ಆ ವಿಚಾರಗಳನ್ನೆಲ್ಲ ಅವತ್ತಿನ ಕ್ಲಾಸಸ್ಸಲ್ಲಿ ತಿಳ್ಕೊಬೋದು. ಅದಾದಮೇಲೆ ಡಿಸೆಂಬರ್ 1ನೇ ತಾರೀಕು 110ನೇ ಬ್ಯಾಚು ಕೇವಲ 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. 6,999. ತುಂಬ ಸ್ಮಾಲ್ ಅಮೌಂಟು. ಇದರಲ್ಲಿ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೊಬೋದು. ಆ್ಯಂಡ್ ಹಾಗೆ ಗುರುಜಿ ಇವತ್ತಿನ ವಿಚಾರ ರಾಜಕೀಯದಲ್ಲಿ ಅಂದರೆ ಜ್ಯೋತಿಷ್ಯದಲ್ಲಿ ರಾಜಕೀಯ ತಿಳ್ಕೊಬೋದಾ ಅಂತ. ಸಾಕಷ್ಟು ಜನಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ರಾಜಕೀಯ ಹೋಗಬೇಕು ಅಂತ. ಆ್ಯಂಡ್ ಈಗಿರೋ ಸಾಕಷ್ಟು ರಾಜಕಾರಣಿಗಳು ಕೂಡ ಮುಂದೆ ಸ್ವಲ್ಪ ದೊಡ್ಡ ಹುದ್ದೆ ಸಿಗದ ಅದು ಸಿಗುತ್ತಾ ಅಂತ ಹೇಳಿ ಸ್ವಾಮೀಜಿ ಗುರುಜಿ ಅಂತ ಹೋಗೋದು ಸಾಕಷ್ಟು ಹೋಗ್ತಾರೆ. ಸೊ ಅದ್ರ ಬಗ್ಗೆ ನೀವು ಹೇಳಿದ್ರಿ ಎಲ್ಲ ತಿಳ್ಕೊಬೋದು ಅಂತ. ಈ ವಿಚಾರ ಹೇಗೆ ಗೊತ್ತಾಗುತ್ತೆ? ಭಾಳ ಸುಲಭವಾಗಿರ್ತಕ್ಕಂಥ 3 ಮನೆಗಳು ರಾಜಕೀಯನ ಇಷ್ಟಪಡಿಸುತ್ತೆ. ಮೊದಲನೇದಾಗಿ ನಮ್ಮ ದಶಾದಲ್ಲಿ 10ನೇ ಮನೆ ಪ್ರಮುಖವಾಗಿದ್ದರೆ ನಾವು ನಾಯಕತ್ವನ ಹೊಂದುತ್ತೀವಿ. ಒಂದು ರಾಜಕೀಯ ಪ್ರವೇಶದಲ್ಲಿ 10ನೇ ಮನೆ ದಶಾದಲ್ಲಿರಬೇಕು. ಜಾತಕದಲ್ಲಿ 10ನೇ ಮನೇಲಿ ಸೂರ್ಯ ಇದ್ದರೆ ರಾಜಕೀಯಕ್ಕೆ ಹೋಗ್ತಾರೆ, 10ನೇ ಮನೇಲಿ ಶನಿ ಇದ್ದರೆ ರಾಜಕೀಯಕ್ಕೆ ಹೋಗ್ತಾರೆ, 10ನೇ ಮನೇಲಿ ರಾಹು ಇದ್ದರೆ ಕೇತು ಇದ್ದರೆ ಅವೆಲ್ಲ ಇಲ್ಲ. ಅದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ, ದಶಾದಲ್ಲಿ ಬರಬೇಕು. ಅದನ್ನು ಹೊರತುಪಡಿಸಿ ದಶಾದಲ್ಲಿ ಬರಬೇಕು. ಸೊ 10ನೇ ಮನೆ ಮೋಸ್ಟ್ ಇಂಪಾರ್ಟೆಂಟ್. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ರಾಜಕೀಯಕ್ಕೆ 4ನೇ ಮನೆ ಬರುತ್ತೆ. ಯಾರಿಗೆ 4ನೇ ಮನೆ ಬರ್ತಕ್ಕಂಥದ್ದು ರಾಜಕೀಯದಲ್ಲಿ ಆಸಕ್ತಿ ಹೊಂದುತ್ತೆ. ಇದರಲ್ಲಿ ದೇಶದ ಪ್ರೇಮದ ರಾಜಕೀಯ ಅಂತ ನಾವು ಕರಿತೀವಿ. ನಮ್ಮ ನಾಡಿನ ಅಥವಾ ನಮ್ಮ ದೇಶದ ರಾಜಕೀಯ ಅಂತ ಬರುತ್ತೆ, ಅದು 4ನೇ ಮನೆ ಬರುತ್ತೆ. ಹಾಗೆ 3ನೇದು ಜನರ ಸಂಪರ್ಕದ ಮೇಲೆ ನಮಗೆ ರಾಜಕೀಯದ ಆಸಕ್ತಿ, ಅದು 7ನೇ ಮನೆ. ಸೊ 10ನೇ ಮನೆ ಭಾಳ ಇಂಪಾರ್ಟೆಂಟು. ಅದ್ರ ಜೊತೆ 4ನೇ ಮನೆ ನೆಕ್ಸ್ಟ್ ಬರುತ್ತೆ, ಅದಾದಮೇಲೆ 7ನೇ ಮನೆ ಬರುತ್ತೆ. ಇನ್ನು ಮಿಕ್ಕ ಗ್ರಹಗಳೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತವೆ, ಜನರ ಸಂಪರ್ಕ ಅದೆಲ್ಲ. ಸೊ ರಾಜಕೀಯಕ್ಕೆ ತುಂಬ ಜನ ಒಂದು ವಾತಾವರಣದಿಂದ ಹೋಗೋರು ಕೆಲವರಿದ್ದಾರೆ. ವಾತಾವರಣ